ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಂಬಿಗಸ್ತನಾದ ದೇವರು ನಮಗಿರುವಾಗ ಅಪನಂಬಿಕೆ ಯಾಕೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ನಂಬಿಗಸ್ತನು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಅರ್ಥ ಏನಪ್ಪ ಅಂದರೆ, ಅವರು ಏನು ವಾಗ್ದಾನ ಮಾಡಿದ್ದಾರೋ ಆ ವಾಗ್ದಾನದ ಪ್ರಕಾರ ಅವರು ಮಾತಿನ ಮೇಲೆ ನಿಂತ್ಕೊಳ್ತಾರೆ, ಆ ಮಾತು ನೆರವೇರಿಸ್ತಾರೆ. ತಕ್ಕ ಸಮಯದಲ್ಲಿ ಆ ಮಾತನ್ನು ನೆರವೇರಿಸ್ತಾರೆ. ಆಜ್ಞೆಗಳು, ದೇವರು ಏನು ವಾಗ್ದಾನ ಮಾಡಿದ್ದಾರೆ, ದೇವರು ಏನು ಮಾತು ಕೊಟ್ಟಿದ್ದಾರೆ, ಆ ಮಾತನ್ನು ಅವರು ನೆರವೇರಿಸ್ತಾರೆ. ಅದಕ್ಕೊಂದು ಸಮಯ ಬರುತ್ತೆ. ಇವಾಗ ಅಬ್ರಹಾಮನಿಗೆ ಒಂದು ಮಾತು ಕೊಡ್ತಾರೆ. ಏನು ಮಾತು? ನಿನ್ನ ಮೂಲಕ, ನಿನ್ನ ಸಂತಾನದ ಮೂಲಕ ಭೂಲೋಕದಲ್ಲಿದ್ದಂಥ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟು ಮಾಡ್ತೀನಿ ಅಂತ ವಾಗ್ದಾನ. ಅಬ್ರಹಾಮನಿಗೆ ಮಕ್ಕಳಿಲ್ಲ. ಮಕ್ಕಳು ಇಲ್ಲದೆ ಇದ್ದಾಗ ಆಸ್ತಿ, ದೇಶ ಎಲ್ಲ ಕೊಡ್ತಾರೆ. ಆತನಿಗೆ ಆಸ್ತಿ ಇರುತ್ತೆ, ಅದು ಅಲ್ಲದೆ ಮತ್ತೊಂದು ಕಾನಾನ್ ದೇಶ ಎಲ್ಲ ನಿನಗೆ ಕೊಡ್ತೀನಪ್ಪ ಅಂತಾನೆ. ಆ ಸಮಯದಲ್ಲಿ ಅಬ್ರಹಾಮನು ದೇವರನ್ನು ಕೇಳುವಂಥದ್ದು, ದೇವರೇ ನೀವೇನು ಕೊಟ್ಟರು ಏನಿದೆ, ನನಗೆ ಸಂತಾನ ಇಲ್ವಲ್ಲ, ನಿನಗೆ ಸಂತಾನ ಕೊಡ್ತೀನಪ್ಪ, ನಿನಗೆ ಸಂತಾನ ಕೊಡ್ತೀನಿ. ಒಂದು ಸಾರಿ ಆಕಾಶದ ನಕ್ಷತ್ರಗಳನ್ನು ಒಂದು ಸಾರಿ ನೋಡಪ್ಪ, ನೀನು ಏನಾದರೂ ಎಣಿಸ್ಲಿಕ್ಕೆ ನಿನ್ನ ಕೈಲಾದರೆ ಒಂದು ಸಾರಿ ಎಣಿಸು, ಅಷ್ಟೊಂದು ನಿನ್ನ ಸಂತಾನ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ. ದೇವರು ವಾಗ್ದಾನ ಮಾಡಿದ ಮೇಲೆ ಅದರ ಪ್ರಕಾರ ಅವರ ಜೀವನದಲ್ಲಿ ನೆರವೇರಿದೆಯಾ ಇಲ್ವಾ ಅಂತ ನೋಡುವಾಗ, ಒಂದು ಇಸ್ರಾಯೇಲರ ಮೂಲಕ ನೆರವೇರುತ್ತೆ. ಎರಡನೇದಾಗಿ ಆತ್ಮಿಕವಾಗಿ ನೋಡುವಾಗ, ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೋ ಎಲ್ಲ ಕ್ರೈಸ್ತರು ಯಾರ ಸಂತಾನದೊಳಗೆ ಬರ್ತಾರೆ ಹೇಳಿ? ಅಬ್ರಹಾಮನ ಸಂತಾನದೊಳಗೆ. ಇದೆಲ್ಲಿರುತ್ತೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಕೊನೆಯ ವಚನ ನೋಡೋಣ ಪ್ರಿಯರೇ. ಕೊನೆಯ ವಚನ, ನೀವು ಕ್ರಿಸ್ತನವನಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದಾರೆ. ಅಬ್ರಹಾಮನ ಸಂತತಿಯವರು ಅಂದರೆ ಯೇಸು ಕ್ರಿಸ್ತರನ್ನು ನಂಬಿಕೊಂಡವರೆಲ್ಲರೂ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತರನ್ನು ಧರಿಸಿಕೊಂಡವರು ಯಾರ ಸಂತಾನ ಪಟ್ಟಿಯಲ್ಲಿ ಸೇರಿಸಲ್ಪಡ್ತಾರೆ ಹೇಳಿ? ಅಬ್ರಹಾಮನ ಸಂತಾನ ಎಂಬ ಪಟ್ಟಿಯಲ್ಲಿ ಸೇರಿಸಲ್ಪಡ್ತೀವಿ. ಒಂದು ಕಾಲದಲ್ಲಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾರಲ್ಲ, ಆ ವಾಗ್ದಾನ ಯಾವ ರೀತಿ ನೆರವೇರುತ್ತೆ ಅಂತ ನೋಡುವಾಗ ಹೀಗೆ ನೆರವೇರುತ್ತೆ. ಇವಾಗ ಪ್ರಪಂಚ ದೇಶದಲ್ಲಿ ಸುಮಾರು 800 ಕೋಟಿ ಮಂದಿ ಕ್ರೈಸ್ತರಿದ್ದಾರಂತ ಗೊತ್ತಾಗುತ್ತೆ. ಅಂದ್ರೆ ಸುಮಾರು 850 ಕೋಟಿ ಮಂದಿ ಜನಸಂಖ್ಯೆ, ಮಾನವ ಸಂಖ್ಯೆ ಇರುವಾಗ ಇದರಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಕ್ರೈಸ್ತರು ಇದ್ದಾರೆ ಎಂದು ಗೊತ್ತಾಗುತ್ತೆ. 350 ಕೋಟಿ, 300 ಕೋಟಿ ಅಂದುಕೊಳ್ಳೋಣ, 300 ಕೋಟಿ. ಇನ್ನು ಬರ್ತಾ ಬರ್ತಾ ಬೆಳೀತಾರ. ಅಬ್ರಹಾಮನ ಸಂತಾನ ಎಂಬ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟವರು ಯಾವಾಗ ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾರೋ ಆಗ. ಇದೇ ಪ್ರಕಾರ ದೇವರು ಎಲ್ಲೆಲ್ಲಿ ಮಾತು ಕೊಡ್ತಾರೋ, ಎಲ್ಲೆಲ್ಲಿ ವಾಗ್ದಾನ ಮಾಡ್ತಾರೋ ಅದರ ಪ್ರಕಾರನೇ ನೆರವೇರಿಸ್ತಾರೆ ದೇವರು ಎಲ್ಲ ವಿಷಯದಲ್ಲಿ. ನನ್ನನ್ನು ನಂಬಿ ಭಕ್ತಿಯಿಂದ ನೀವು ನಡ್ಕೊಂಡಾಗ ನಾನು ನಂಬಿಗಸ್ತನ, ಅದರ ಪ್ರಕಾರ ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನೋ ಆ ಮಾತಿನ ಪ್ರಕಾರ ನಾನು ನಿಂತ್ಕೊಳ್ತೀನಿ, ನೀವು ನಂಬಿಕೆಯಲ್ಲಿ ಇದ್ದಾಗ ಅಂತಾರೆ. ನೋಡಿ, ಈಗಿನ ಕಾಲದಲ್ಲಿ ದೇವರ ಭಕ್ತರು ಎಂದು, ಕ್ರೈಸ್ತರೆಂದು ಕರೆಯಲ್ಪಟ್ಟಾಗ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೇವರಿಂದ ದೂರವಾಗಿ ಹೋಗುವಂಥದ್ದು, ಅಂದರೆ ಅಪನಂಬಿಕೆ ಹುಟ್ಟಾಗ್ತಾ ಇರುತ್ತೆ. ಏನು ಜಾಸ್ತಿ ಬೆಳೀತಾ ಇರುತ್ತೆ ಗೊತ್ತಾ? ಅಪನಂಬಿಕೆ. ನಾವು ಪ್ರಾರ್ಥನೆಗೆ ಹೋಗ್ತಾ ಇರ್ತೀವಿ, ನಾವು ಆರಾಧನೆ ಮಾಡ್ತಾ ಇರ್ತೀವಿ, ನಾವು ಸುವಾರ್ತೆಗೆ ಹೋಗ್ತಾ ಇದ್ದೀವಿ, ದೇವರ ವಾಕ್ಯಗಳನ್ನು ಹಂಚ್ತಾ ಇರ್ತೀವಿ. ಆದರೂ ನಮ್ಮ ಮನೆಯಲ್ಲಿ ಸಂಕಟ ಇದೆಯಲ್ಲ, ಶೋಧನೆಗಳಿದೆಯಲ್ಲ, ಹಿಂಸೆಗಳು ಬರ್ತಾ ಇದೆಯಲ್ಲ, ಅನೇಕ ರೋಗಗಳಿದೆಯಲ್ಲ, ಅನೇಕ ಬಾಧೆಗಳಿದೆಯಲ್ಲ. ಯಾಕೆ ಈ ರೋಗಗಳು ಬರ್ತಾ ಇದೆ? ಯಾಕೆ ಈ ಬಾಧೆಗಳು ಬರ್ತಾ ಇದೆ? ಯಾಕೆ ಈ ಶೋಧನೆಗಳು ಉಂಟಾಗ್ತಾ ಇದೆ? ಯಾಕೆ ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಹಣದ ವ್ಯವಸ್ಥೆ ಇಲ್ಲ, ಆರ್ಥಿಕ ವ್ಯವಸ್ಥೆ ಇಲ್ಲ, ಏನೋ ಒಂದು ತೊಂದರೆಗಳಾಗ್ತಾನೆ ಇದೆಯಲ್ಲ, ಬಾಧೆ ಉಂಟಾಗ್ತಾನೆ ಇದೆಯಲ್ಲ, ನೋವು ಉಂಟಾಗ್ತಾನೆ ಇದೆಯಲ್ಲ ಅಂತೇಳಿ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ನಡೀತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಇದ್ದಂಥ ಜನರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿ, ಮತ್ತೊಂದು ರೀತಿಯಲ್ಲಿ ಬೈಯುವಂಥದ್ದು, ಇನ್ನೊಂದು ರೀತಿಯಲ್ಲಿ ಏನ್ರಿ ಶೋಧನೆ ಕೊಡುವಂಥದ್ದು, ಇವೆಲ್ಲ ಕೂಡ ಕ್ರೈಸ್ತರ ಮಧ್ಯದಲ್ಲಿ ನಡೆಯುವಾಗ ಕೆಲವರು ಏನಾಗ್ತಾರಪ್ಪ ಅಂತ ನೋಡುವಾಗ ದೇವರಿಂದ ದೂರವಾದವರು ಇದ್ದಾರೆ ಪ್ರಿಯರೇ. ಕೆಲವರು ಮದುವೆ ಮಾಡಿಕೊಂಡ ಮೇಲೆ 5 ವರ್ಷ, 6 ವರ್ಷ, 7 ವರ್ಷ ಆದರೂ ಕೂಡ ಮಕ್ಕಳಾಗದೇ ಇರುವುದರಿಂದ ಯಾರನ್ನ ಬಿಟ್ಟಿದ್ದಾರೆ ಇವರು ಅಂತ ನೋಡುವಾಗ ದೇವರನ್ನೇ ಬಿಟ್ಟು ದೂರವಾದವರು ಇದ್ದಾರೆ. ಹೌದಲ್ವಾ? ನಾನು ಇಷ್ಟು ವರ್ಷ ನಾನು ಪ್ರಾರ್ಥನೆಗೆ ಹೋಗಿದ್ದೀನಿ ಬ್ರದರ್, ವಾಕ್ಯ ಕೇಳಿದ್ದೀನಿ ಬ್ರದರ್, ಸುವಾರ್ತೆ ಮಾಡಿದ್ದೀನಿ ಬ್ರದರ್,
ಏನು ಮಾಡಿದ್ರು ಕೂಡ ಮದುವೆ ಮಾಡಿಕೊಂಡಿದ್ದೀನಿ 7 ವರ್ಷ ಆಯಿತು, 8 ವರ್ಷ ಆಯಿತು, ಮಕ್ಕಳೇ ಇಲ್ಲ. ನಮ್ಮ ಬೋಧಕರು ಪ್ರಾರ್ಥನೆ ಮಾಡಿದ್ರು, ಉಪವಾಸ ಪ್ರಾರ್ಥನೆ ಮಾಡಿದ್ರು, ನಾವು ಉಪವಾಸ ಪ್ರಾರ್ಥನೆ ಮಾಡಿದ್ವಿ, ಆದರೂ ಮಕ್ಕಳಿಲ್ಲ ಅಂಥೇಳಿ ಕೊರಗುವಂಥ ಜನರಿದ್ದಾರೆ. ಕೊರಗಿ ದೂರವಾದಂಥವ್ರಿದ್ದಾರ, ಬಹಳ ಮಂದಿ ದೂರವಾಗಿದ್ದಾರೆ, ಬಹಳ ಮಂದಿ ದೂರವಾದವರಿದ್ದಾರೆ. ಮದುವೆ ಆಗದೇ ಇದ್ದಾಗಲೂ ಕೂಡ ಇದೊಂದು ನೋವಾಗುತ್ತೆ. ನಾನು ಸುವಾರ್ತೆಯಲ್ಲಿ ಇರ್ತೀನಿ, ಪ್ರಾರ್ಥನೆಯಲ್ಲಿ ಇರ್ತೀನಿ, ಯಾರು ನನಗೆ ಮದುವೆ ಮಾಡ್ಕೊಳ್ತಾ ಇಲ್ಲಲ್ಲ, ಹುಡುಗಿ ಸಿಗ್ತಾ ಇಲ್ವಲ್ಲ, ಇಲ್ಲ ಹುಡುಗ ಸಿಗ್ತಾ ಇಲ್ವಲ್ಲ. ಹುಡುಗಿಯವರು ಇರ್ತಾರೆ, ಹುಡುಗರು ಕೂಡ ಇರ್ತಾರೆ. ಅಲ್ಲಲ್ಲಿ ಈ ಗುಂಪು ಇರುತ್ತೆ ಪ್ರಿಯರೇ, ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಇದ್ದಾಗ ಏನು ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾ ಇಲ್ವಾ, ನಮ್ಮ ಮೊರೆ ದೇವ್ರು ಕೇಳ್ತಾ ಇಲ್ವಾ, ಯಾಕೆ ಈ ಥರ ಅಂತೇಳಿ ಒಂದು ರೀತಿಯಲ್ಲಿ ಅಪನಂಬಿಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹೃದಯದಲ್ಲಿ ಏನಾಗ್ತಾ ಇರುತ್ತೆ ಹೇಳಿ, ಅಪನಂಬಿಕೆ ಅಂದರೆ ಅನುಮಾನ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರಾ ಕೇಳಲ್ವಾ ಎಂಬ ಅನುಮಾನ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವುದೊಂದು ಕಾಯಿಲೆ ಬಂದಾಗ ಅನುಮಾನಗಳು, ಯಾವುದೊಂದು ರೋಗ ಬಂದಾಗ ಅನುಮಾನಗಳು, ಯಾವುದೊಂದು ಸಾಲದ ಬಾಧೆಗಳು ಉಂಟಾದಾಗ ಅನುಮಾನಗಳು. ಈ ರೀತಿ ಅನುಮಾನಗಳು ಬಂದಾಗ ನಾವು ಹೇಗೆ ನಡ್ಕೊಳ್ಬೇಕು? ಅನುಮಾನಗಳು ಬರ್ತಾ ಇದೆ ಅಂತಂದರೆ ನಮ್ಮಲ್ಲಿ ಅಪನಂಬಿಕೆ ಇದೆ ಅಂತ ಅರ್ಥ. ಅಪನಂಬಿಕೆ ಅಂದರೆ ಯಾರ ಮೇಲೆ ಅಪನಂಬಿಕೆ? ದೇವ್ರ ಮೇಲೆ. ಅಂದರೆ ಜ್ಞಾನ ಕೇಳಿರ್ತೀವಿ, ವಾಕ್ಯಗಳನ್ನು ಕೇಳಿರ್ತೀವಿ, ಪ್ರಾರ್ಥನೆಗೆ ಹೋಗಿರ್ತೀವಿ, ಎಲ್ಲ ಮಾಡಿರ್ತೀವಿ. ಮತ್ತು ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಅನುಮಾನಗಳು ಬರ್ತಾ ಇದೆ ಅಂದರೆ ದೇವ್ರ ಮೇಲೆ ಅಪನಂಬಿಕೆ ಪ್ರಾರಂಭವಾಗ್ತಾ ಇದೆ ಅಂತ ಅರ್ಥ. ಈ ಅಪನಂಬಿಕೆಗೆ ಕಾರಣ ಏನಪ್ಪ ಅಂತ ನೋಡುವಾಗ ಸೈತಾನನ ಏನು ಮಾಡ್ತಾ ಇರೋದು, ಕೆಲವು ಹೃದಯದಲ್ಲಿ ಬಿಡ್ತಾ ಇರ್ತಾನೆ ಅವನು ಬಾಣಗಳು. ಹೃದಯಗಳಲ್ಲಿ ಏನು ಬಿಡ್ತಾ ಇರ್ತಾನೆ? ಬಾಣಗಳು. ಒಂದು ರೀತಿಯಲ್ಲಿ ಶೋಧನೆ ಕೊಡ್ತಾ ಇರ್ತಾನೆ, ಆಮೇಲೆ ಕಿರಿಕಿರಿ ನಡೀತಾ ಇರುತ್ತೆ. ಇವೆಲ್ಲ ಬಂದಾಗ ಪ್ರಿಯರಾದ ದೇವರ ಮಕ್ಕಳಿರ ನಾವು ಗೆಲ್ಲಬೇಕಲ್ಲ, ನಾವು ನಿಂತ್ಕೊಳ್ಬೇಕಲ್ಲ, ನಾವು ನಿಂತ್ಕೊಳ್ಬೇಕಾ ಅದನ್ನು ಹೇಳ್ತಾರೆ. ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನು ನೋಡಿ ಪ್ರಿಯರೇ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಅಂತಾನೆ. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಅಂತಾನೆ. ನಾನು ನಿಂತಿದ್ದೀನಂದರೆ ನಾನು ದೇವರಲ್ಲಿ ಇದ್ದೀನಿ, ದೇವರಲ್ಲಿ ನೆಲೆಗೊಂಡಿದ್ದೀನಿ, ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದ್ದೀನಿ, ದೇವರಲ್ಲಿ ನೆಲೆಗೊಂಡು ನಿಂತಿದ್ದೀನಿ ಅಂತೇಳಿ ಮಾತಾಡ್ಕೊಳ್ತಾರ. ನಾನು ದೇವರಲ್ಲಿದ್ದೀನಪ್ಪ ಅಂತ, ನಾನು ದೇವರಲ್ಲಿದ್ದೀನಿ, ನಾನು ದೇವರನ್ನು ನಂಬಿಕೊಂಡಿದ್ದೀನಿ, ನಾನು ದೇವರ ಮಗನು, ದೇವರ ಮಗಳು ನಾನು ಅಂಥೇಳಿ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ದೇವರಲ್ಲಿ ನಿಂತಿದ್ದೀವಿ ಅಂತೇಳಿ ನಾವು ಹೇಳ್ಕೊಳ್ತಾ ಇದ್ದೀವಿ. ದೇವರಲ್ಲಿ ನಿಂತಿದ್ದೀವಂತ ಹೇಳಿಕೊಳ್ಳುವಂಥ ನಾವು, ಮಾತಾಡಿಕೊಳ್ಳುವಂಥ ನಾವು ಬೀಳದಂತೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಬೀಳದಂತೆ, ಎಲ್ಲಿ ಬೀಳದಂತೆ ಅಂದರೆ ಯಾವುದೊಂದು ಶೋಧನೆ ಬರ್ತಾ ಇರುತ್ತೆ, ಯಾವುದೊಂದು ಕಷ್ಟ ಬರ್ತಾ ಇರುತ್ತೆ, ಒಂದು ರೀತಿಯಲ್ಲಿ ದೇವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಸೈತಾನನ ಶೋಧನೆ ಕೊಡುವಂಥದ್ದು, ದೇವರು ಪರೀಕ್ಷೆ ಮಾಡುವಂಥದ್ದು ಈ ರೀತಿ ನಡೆದಾಗ ಆ ಸಮಯದಲ್ಲಿ ನೀನು ನಿಲ್ತೀಯಾ ಬೀಳ್ತೀಯಾ? ನಾವು ಇನ್ನೊಬ್ಬರು ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಏನೋ ಆಸ್ತಿ ಪಾಸ್ತಿ ಉಳ್ಳವರನ್ನು ನೋಡಿದ್ರೆ ಏನಾಗ್ತೀವಿ ಹೇಳಿ ಪ್ರಿಯರೇ? ಬಿದ್ದೋಗ್ತೀವಿ. ಅವ್ರು ಹೇಗೆ ಇರ್ತಾರೆ ಅಂದರೆ, ಇವತ್ತು ಬೆಳಿಗ್ಗೆ ಒಂದು ವಚನವನ್ನು ನೋಡಿದ್ವಿ ಕೀರ್ತನೆ ಗ್ರಂಥದಲ್ಲಿ ಸಲ್ಮೋನ್ ಓದುವಾಗ 92ನೇ ಅಧ್ಯಾಯದಲ್ಲಿ ಒಂದು ವಚನ ಇರುತ್ತೆ. ಕೆಲವರು ಈ ಲೋಕದಲ್ಲಿ ಏನ್ರಿ ಅಪನಂಬಿಕೆ ಉಳ್ಳವರು ಬೆಳೀತಾ ಇರೋದು ಹೂವಿನಂತೆ ಬೆಳೀತಾ ಇರ್ತಾರಂತ, ಒಳಿತಾ ಇರ್ತಾರಂತ. ಆಮೇಲೆ ಏನದು ಅಂದರೆ ನಾಶನಕ್ಕೆ ಗತಿ ಆಗ್ತಾರೋ, ಬೇಗ ನಾಶನಕ್ಕೆ ಗತಿ ಆಗ್ತಾರೆ. ನೋಡುವಾಗ ಅವರೇನಪ್ಪ ಈ ಥರ ಬೆಳೀತಾ ಇದ್ದಾರೆ, ನಾವೇನು ಪ್ರಾರ್ಥನೆಗೆ ಎಲ್ಲ ಹೋಗ್ತಾ ಇದ್ದೀವಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಯಾಕೆ ನಮಗೆ ಈ ಶೋಧನೆಗಳು ಬರ್ತಾ ಇದೆ, ಕಷ್ಟಗಳು ಬರ್ತಾ ಇದೆ ಅಂತೇಳಿ ಈ ರೀತಿ ಯಾರನ್ನು ನೋಡಿ ಹೀಗೆ ಅನುಮಾನ ಪಡ್ತಾ ಇರ್ತೀವಿ? ಅಕ್ಕಪಕ್ಕದಲ್ಲಿದ್ದಂಥ ಶ್ರೀಮಂತರನ್ನು ನೋಡಿ ಅನುಮಾನ ಪಡುವಂಥದ್ದು. ಅವ್ರ ವಿಷಯದಲ್ಲಿ ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ ಅವ್ರು ಬಿದ್ದೋಗ್ತಾರೆ, ಏನು ಪ್ರಯೋಜನ ಏನಿಲ್ಲ, ಅವ್ರು ಬಿದ್ದೋಗ್ತಾರೆ. ಅವ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಆಲೋಚನೆ ಮಾಡಬೇಡಿ. ಮತ್ತು ಏನು ಮಾಡಬೇಕು ನಾವೆಲ್ಲರೂ ಕೂಡ? ನಾವೇನು ಮಾಡಬೇಕು? ನಾವು ಕ್ರಿಸ್ತನಲ್ಲಿದ್ದೀವ,
ನಿಂತ್ಕೊಂಡಿದ್ದೀವ? ಬೀಳದಂತೆ ನೋಡಿಕೊಳ್ಬೇಕು. ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅದೇ ಸ್ಥಿತಿಯಲ್ಲಿ ನೀವಿರಿ. ಈ ಲೋಕದಲ್ಲಿ ಹೆಚ್ಚಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಆಸೆ ಬೀಳಕ್ಕೆ ಹೋಗಬೇಡಿ, ಇಲ್ಲ ಕೋರಿಕೆ ಇಟ್ಕೊಳ್ಬೇಡಿ. ಯಾವ ಸ್ಥಿತಿಯಲ್ಲಿ ಇದ್ದೀರಾ ಇರಿ. ಒಟ್ಟಿನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ಒಳ್ಳೆ ರೀತಿಯಿಂದ ಜೀವಿಸಿ, ಒಟ್ಟಿನಲ್ಲಿ ದೇವರಲ್ಲಿ ನಿಂತ್ಕೊಳ್ಳಿ. ನಿಂತ್ಕೊಂಡಂಥ ನೀವು ಬೀಳದಂತೆ ನೀವು ನೋಡಿಕೊಳ್ಳಿ ಅಂತಾರೆ. ಯಾವಾಗಾದ್ರೂ ನೋಡಿಕೊಂಡಿದ್ದೀವಮ್ಮ? ಯಾವಾಗಾದ್ರೂ ನೋಡಿಕೊಂಡಿದ್ದೇವೆ? ಬೀಳದಂತೆ ನೋಡಿಕೊಂಡಿದ್ದೀವ? ನಮ್ಮನ್ನು ನಾವು ನೋಡ್ಕೊಂಡಿದ್ದೀವ? ಅವ್ರು ಬಿದ್ದಿದ್ದಾರೆ, ನಾನು ಬಿದ್ದಿಲ್ಲ ಅಂದ್ಕೊಳ್ತೀವ? ಅವ್ರು ಬಿದ್ದಿದ್ದಾರೆ ಅಂತಂದ್ರೆ ನೀನು ಬಿದ್ದಿದೆ ಅಂತ ಅರ್ಥ. ಅವ್ರು ಬಿದ್ದಿದ್ದಾರಂತೇಳಿ ಇನ್ನೊಬ್ಬರನ್ನ ನೀವು ನೋಡ್ತಾ ಇದ್ದೀರಂದರೆ, ಅವ್ರ ಪಾಪಗಳನ್ನು ನೀವು ಎಣಿಸ್ತಾ ಇದ್ದೀರಂತಂದ್ರೆ ನೀವು ಕೂಡ ಬಿದ್ದಿದ್ದೀರಂತಾನೆ ಅರ್ಥ. ಅಲ್ಲಿ ಅರ್ಥ ಆಗುತ್ತೆ ಪ್ರಿಯರೇ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವೇನಪ್ಪ ಅಂದರೆ, ನಾವು ನಮ್ಮನ್ನು ನಾವು ಬೀಳದಂತೆ ನಾವು ನೋಡಿಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬರ ಬಗ್ಗೆ ಅಲ್ಲ. ಇನ್ನೊಬ್ಬರು ಬಿದ್ದಾರ, ಅವ್ರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಅವರನ್ನು ದೇವರೇ ಕಾಪಾಡಿ ಅಂತೇಳಿ ಪ್ರಾರ್ಥಿಸಬೇಕು. ದೇವರೇ ಅವರನ್ನು ಕನಿಕರಿಸಿ ಅಂತೇಳಿ ನಾವು ಪ್ರಾರ್ಥಿಸಬೇಕು. ನಮ್ಮನ್ನು ನಾವು ಪ್ರಾರ್ಥಿಸ್ಕೊಳ್ಬೇಕು. ನನ್ನ ಜೀವಿತವನ್ನು ನಾನು ಸರಿಪಡಿಸ್ಕೊಳ್ಬೇಕು. ನನ್ನ ಆತ್ಮವನ್ನು ನಾನು ಕಾಪಾಡಿಕೊಳ್ಬೇಕು. ನಾನು ಕೊಳೆಯಲ್ಲಿ, ಪಾಪದ ಕೊಳೆಯಲ್ಲಿ ಬೀಳದಂತೆ, ಅಂಧಕಾರದಲ್ಲಿ ನಾನು ಬೀಳದಂತೆ, ನನ್ನನ್ನು ನಾನು ತಪ್ಪಿಸಿಕೊಂಡು, ನನ್ನನ್ನು ನಾನು ಕಾಪಾಡಿಕೊಂಡು, ಶುದ್ಧಿಪಡಿಸಿಕೊಂಡು ನಿಲ್ಲಬೇಕಂತೆ ಪ್ರಿಯರೇ, ನಿಲ್ಲಬೇಕಂತೆ. ಆದರೆ ಎಷ್ಟೋ ಸಾರಿ ನಾವು ಬಿದ್ದಿರ್ತೀವಿ. ಆ ಬಿದ್ದಿರುವಂಥ ಸಂಗತಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಾರಿ ಮಾತಿನಲ್ಲಿ, ಕ್ರಿಯೆಯಲ್ಲಿ, ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ಏನಾಗಿರ್ತೀವಪ್ಪ ಅಂತ ನೋಡುವಾಗ ಬಿದ್ದೋಗಿರ್ತೀವಿ. ಆದರೆ ವಾಕ್ಯದ ಮೂಲಕ ಪರಿಶೋಧನೆ ಮಾಡುವವರು ಈ ವಿಷಯ ಆಲೋಚನೆ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನಮ್ಮೆಲ್ಲರಿಗೂ ಕೂಡ ವಾಕ್ಯದ ಪರಿಜ್ಞಾನ ಬೆಳೆಯುವಾಗ, ವಾಕ್ಯದ ಧ್ಯಾನ ಇರುವಾಗ, ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡಾಗ ಅವು ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಒಂದು ಕಡೆ ಬಿದ್ದಿದ್ದೀವ, ಎಲ್ಲಾದರೂ ಅಂದರೆ ದೇವರಲ್ಲಿ ನಿಂತ್ಕೊಂಡಿದ್ದೀವ ಅಥವಾ ಎಲ್ಲಾದರೂ ಬಿದ್ದಿದ್ದೀವ ಅಂತೇಳಿ ನಮ್ಮ ಮನಸ್ಸಿಗೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಏನ್ರಿ, ನಾವು ಎದ್ದು ನಿಂತ್ಕೋಬೇಕು. ದೇವ್ರಿಗೋಸ್ಕರ ನಿಂತು ಮುಂದೆ ಹೋಗಬೇಕಾಗತ್ತೆ. ದೇವರು ನಂಬಿಗಸ್ತನು. ಅದನ್ನು ಕೊಡುವಂಥ ವಾಗ್ದಾನ ಎಂತೆಂದ ಇದಪ್ಪ ಅಂತ ನೋಡುವಾಗ, ಭೂಲೋಕದಲ್ಲಿ ನಾನು ನಿಮ್ಮನ್ನು ಕೈ ಬಿಡಲ್ಲ, ಎರಡನೇದಾಗಿ ಸತ್ತ ಮೇಲೆ ನಿಮಗೆ ನಿತ್ಯ ಜೀವನ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಕೂಡ ವಾಗ್ದಾನ ಮಾಡಿದ್ದಾರ. ಯೇಸು ಕ್ರಿಸ್ತರನ್ನು ಕಳಿಸ್ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ನಿಮ್ಗೆ ಏನಿದೆ? ನಿತ್ಯ ಜೀವ ಇದೆ. ಪ್ರಭು ಹೇಳ್ತಾರೆ, ನನ್ನ ಮಾತನ್ನು ನಂಬಿ ಅದರ ಪ್ರಕಾರ ನಡ್ಕೊಳ್ಳೋನು ಯಾವಾಗಲೂ ಜೀವಿಸ್ತಾನೆ. ಸತ್ರು ಮತ್ತೆ ನಿತ್ಯ ಜೀವನ ಪಡ್ಕೊಳ್ತಾನೆ. ಈ ಮಾತಿನ ಮೇಲೆ ನಂಬಿಕೆ ಇದೆಯಾ? ಈ ಮಾತನ್ನು ನಾವು ನಂಬುತ್ತಾ ಇದ್ದೀವ? ನಂಬಿದಂಥ ನಾವು ಏನ್ರಿ, ದೇವರ ಮೇಲೆ ಭರೋಸೆ ಇಟ್ಟಿರುವಂಥ ನಾವು ಆ ಮಾತಿನ ಮೇಲೆ ನಾವೆಲ್ಲರೂ ಕೂಡ ನಿಂತ್ಕೊಳ್ಬೇಕು. ಎಲ್ಲಿ ತನಕ ನಿಂತ್ಕೊಳ್ಬೇಕು ಗೊತ್ತಾ ಪ್ರಿಯರೇ? ನಮ್ಮ ಪ್ರಾಣ ಇರೋ ತನಕ, ಈ ಲೋಕದಲ್ಲಿ ಬದುಕೋವರೆಗೆ ನಾವು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತಾರೆ. ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತಾರೆ. ಹಾಗೆ ಕಾಪಾಡಿಕೊಳ್ಳುವವರು ಒಂದು ಉನ್ನತವಾದಂಥ ನಿತ್ಯ ಜೀವನ ಪಡ್ಕೊಳ್ತಾರೆ. ಆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಶೋಧನೆಗಳು, ಕಷ್ಟಗಳು, ಸಮಸ್ಯೆಗಳು ಬರುತ್ತೆ. ಬಂದಾಗ ನಿನ್ನ ನಂಬಿಕೆಯನ್ನು ನೀನು ಕಾಪಾಡಿಕೊಳ್ಬೇಕು. ನಿಮ್ಮ ನಂಬಿಕೆಯನ್ನು, ಹೌದಂತೀರಾ? ಈ ಲೋಕದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ನಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥ ಕ್ರಿಯೆಗಳೇ ಕಾಣ್ತಾ ಇರುತ್ತೆ, ಮಾತುಗಳೇ ಕಾಣ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿದ್ದಂಥ ಜನರ ಮಧ್ಯದಲ್ಲಿ, ಕೊನೆಯದಾಗಿ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಿದ್ದಾರಂತ ತಿಳ್ಕೊಳ್ಳಿ, ಅಕ್ಕ ತಂಗಿಯರಿದ್ದಾರಂತ ತಿಳ್ಕೊಳ್ಳಿ, ತಾಯಿ ಮಕ್ಕಳು ತಂದೆ ಮಕ್ಕಳಿದ್ದಾರಂತ ತಿಳ್ಕೊಳ್ಳಿ, ಅಲ್ಲಿ ಹೆಚ್ಚಾಗಿ ಅಪನಂಬಿಕೆಗೆ ಸಂಬಂಧಪಟ್ಟಂಥ ಕ್ರಿಯೆಗಳು, ಮಾತುಗಳು, ನಡವಳಿಕೆಗಳು ಕಾಣ್ತಾ ಇರುತ್ತೆ. ಕಂಡಾಗ ನಾವು ಪ್ರತಿನಿತ್ಯ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ಮುಂದೆ ಹೋಗ್ತಾ ಇರಬೇಕು, ಮುಂದೆ ನಡೀತಾ ಇರಬೇಕು. ಈ ಅಪನಂಬಿಕೆ ಇದ್ದಾಗ ಏನಾಗುತ್ತಂತ ನೋಡುವಾಗ ದೇವ್ರ ವಿಷಯದಲ್ಲಿ ಅನುಮಾನ ಇರುತ್ತೆ. ಅನುಮಾನ ಎಲ್ಲರಿಗೂ ಬಂದಿರುತ್ತಾ? ಇಲ್ಲ ರೀ, ನನಗೆ ಅನುಮಾನನೇ ಬಂದಿಲ್ಲ ರೀ, ದೇವ್ರನ್ನ ಸಂಪೂರ್ಣವಾಗಿ ನಂಬಿಕೊಂಡಿದ್ದೀನಿ ಅಂತೇಳಿ ನಾವು ಧೈರ್ಯವಾಗಿ ಮಾತಾಡೋಕ್ಕಾಗುತ್ತಾ? ಕೆಲವು ಸಂದರ್ಭಗಳಲ್ಲಿ ಏರುಪೇರು ಆಗಿದೆಯಾ ಇಲ್ವ ನಮ್ಮ ಹೃದಯಗಳಲ್ಲಿ? ಹುಟ್ಟಿದಂದಿನಿಂದ ಇವಾಗಲ್ಲ, ಇವಾಗ ಏನಪ್ಪ ಅಂದರೆ ಒಂದು ದೃಢವಾಗಿ ನಿಂತ್ಕೊಂಡಿದ್ದೀವ ಅಂದ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಆಗಿದೆಯಾ? ಇವಾಗ ದೃಢವಾಗಿ ನಿಂತ್ಕೊಂಡಿದ್ದೀವ. ಇನ್ನು ಮುಂದೆ ಬೀಳದಂತೆ ನಾವು ನೋಡ್ಕೊಳ್ಬೇಕು. ಅಪನಂಬಿಕೆ ಎನ್ನುವಂಥದ್ದು ನೋಡಿ, ಒಂದು ಸಾರಿ ಪ್ರಿಯರ ದೇವ್ರ ಮಕ್ಕಳಿರ, ಯೋಹಾನನಿದ್ದಾನಲ್ಲ, ಯೋಹಾನನು ಯಾರ ವಿಷಯದಲ್ಲಿ ಅನುಮಾನ ಪಡ್ತಾರೆ? ಯೇಸು ಬರುವಂಥವನು ನೀನಾ? ನಾವು ಮತ್ತೊಬ್ಬರಿಗೋಸ್ಕರ ಎದು ನೋಡಬೇಕಾ? ಯಾಕೆ ಇದು ಮಾತು ಬಂತು ಅಂದರೆ, ಸಂಪೂರ್ಣ ನಂಬಿಕೆಯಿಂದ ಹೇಳಿರುವಂಥ ಮಾತಾ ಅಥವಾ ಕ್ರಿಸ್ತನ ಮೇಲೆ ಅಪನಂಬಿಕೆ ಬಂದಿರುವುದರಿಂದ ಹೇಳಿರುವಂಥ ಮಾತಾ? ಕ್ರಿಸ್ತನನ್ನು ಸಂಪೂರ್ಣವಾಗಿ ನಂಬಿದರೆ ಹೇಳುವಂಥ ಮಾತು ಅಂದರೆ, ಸಂಪೂರ್ಣವಾಗಿ ನಂಬಿದರೆ ಆತನನ್ನು ಹಿಂಬಾಲಿಸಿರಂತ ಹೇಳ್ತಾ ಇದ್ರು ಯೋಹಾನ. ಪ್ರಭು ಇದ್ದಾರಲ್ಲ, ಹೋಗ್ತಾ ಇದ್ದಾರೆ, ಸುವಾರ್ತಿಗೆ ಹೋಗ್ತಾ ಇದ್ದಾರೆ, ನಾನು ಜೈಲಲ್ಲಿ ಇದ್ದೀನಿ, ಇದ್ರೂ ಪರವಾಗಿಲ್ಲ, ಆತನನ್ನು ಹಿಂಬಾಲಿಸ್ರಿ, ಆತನ ಮೂಲಕ ರಕ್ಷಣೆ ಇದೆ, ಆತನೇ ಲೋಕ ರಕ್ಷಕನು, ಆತನೇ ಪಾಪ ವಿಮೋಚಕನು. ದೀಕ್ಷಾ ಸ್ಥಾನ ಕೊಡುವಾಗ ಸಾಕ್ಷಿ ಕೊಡ್ತಾರ ಯೋಹಾನ. ಜೈಲಲ್ಲಿ ಇದ್ದಾಗ
ಬರುವಂಥವನು ಆತನೇನ ಈತನೇನ ಮತ್ತೊಬ್ರಿಗೋಸ್ಕರ ನಾವು ಎದುರು ನೋಡ್ಬೇಕು. ಮತ್ತೊಬ್ರಿಗೋಸ್ಕರ ಎದುರು ಎಲ್ಲಿ ನೋಡ್ತೀಯ? ನೀನು ಜೈಲಲ್ಲಿ ಇದ್ದೀಯಲ್ಲ, ಎಲ್ಲಿದ್ದೀಯಪ್ಪ ನೀನು? ನೀನು ಜೈಲಲ್ಲಿ ಇದೆಯಾ, ಅಲ್ಲೇನು ಎದುರು ನೋಡ್ತೀಯ ನೀನು? ಆಲ್ರೆಡಿ ಆತನ ಬಂದಿದ್ದಾನೆ, ಆತನ ಬಗ್ಗೆ ನೀನು ಸಾಕ್ಷಿ ಹೇಳಿದ್ದೀಯಾ, ಮತ್ತೆ ನೀನು ಜೈಲಲ್ಲಿ ಇದ್ದ ಮೇಲೆ ನೀನಿನ್ನ ಮತ್ತಿನ್ನೊಬ್ರಿಗೋಸ್ಕರ ಎದುರು ನೋಡ್ಬೇಕಂದ್ರೆ ಏನಾಗಿದಪ್ಪ ಯೋಹಾನ ಅಂದರೆ ಏನರು ಒಂದು ರೀತಿಯಲ್ಲಿ ನೋಡುವಾಗ ದೊಡ್ಡ ಭಕ್ತನು ಪ್ರಿಯರೇ, ಒಳ್ಳೆ ಶ್ರೇಷ್ಠನು, ಯಥಾರ್ಥ ಭಕ್ತ ನೋಡುವಾಗ ಮುಖ ದಾಕ್ಷಿಣ್ಯ ಇಲ್ಲದೆ ಮಾತಾಡ್ತಾರೆ ಪ್ರಿಯರೇ. ಅಂಥವ್ರ ಮಧ್ಯದಲ್ಲಿ ಕೂಡ ಇಂಥದ್ದು ಬಂದಿದೆ. ನಾವೆಲ್ಲರೂ ಕೂಡ ಆಫ್ರಾಲ್ ಎಲ್ಲರೂ ಕೂಡ ಚಿಕ್ಕವರು ಎಷ್ಟು ಸಾರಿ ಬಿದ್ದು ಎದ್ದೋಡ್ತಾ ಇದ್ದೀವೋ ನೋಡ್ಕೊಳ್ಳಿ. ಆದರೆ ದೇವರ ವಿಷಯದಲ್ಲಿ ಮಾತ್ರ ಯಾವಾಗಲೂ ಬರಕೊಡೋದು, ಇವತ್ತೇ ನನ್ನನ್ನು ಸುಟ್ಟು ಬೂದಿ ಮಾಡ್ತಾರೆ ಅನ್ನೋಂಥ ಮಾತು ಬಂದರೂ ನಾನು ದೇವ್ರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತೇಳಿ ಸಿದ್ಧರಾಗಬೇಕು ಪ್ರತಿ ಕ್ರೈಸ್ತರು. ಇವತ್ತೇ ನಾನು ಸಾಯೋದಕ್ಕೆ ಏನಾದರೂ ಅಪಘಾತ ನಡೀತಾ, ಓಕೆ, ದೇವ್ರು ನೋಡ್ಕೊಳ್ತಾರೆ. ದೇವ್ರ ಕೃಪೆ ಇಲ್ಲದೆ ನಾನು ಈ ಲೋಕದಕ್ಕೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವ್ರು ಹೇಳಿರುವಂಥ ಮಾತು ಎಂತೆಂಥ ಮಾತುಗಳಿದೆ ಗೊತ್ತಾ? ನಿಮ್ಮನ್ನಂದರೆ ಭಕ್ತರಾಗಿರುವಂಥ ನಿಮ್ಮನ್ನು ಯಾರಾದರೂ ಮುಟ್ಟಿದರೆ ನನ್ನ ಕಣ್ಣು ಗುಡ್ಡಿದೆಯಲ್ಲ, ಕಣ್ಣು ಗುಡ್ಡನ್ನು ಮುಟ್ಟಿದ ಹಾಗೆ. ಗೊತ್ತಾ? ಈ ಮಾತಿನ ಮೇಲೆ ನಂಬಿಕೆ ಇದೆಯಾ? ಎತ್ತ ತಾಯಿ ಮರೆತರು, ಮಲೆ ಕೂಸಿ ಇರುತ್ತಲ್ಲ, ಆ ಕೂಸನ್ನು ಎತ್ತ ತಾಯಿ ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ ಮಗನೇ ಮಗಳೇ ಅಂದ. ಈ ಮಾತಿನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಪ್ರಿಯರೇ? ದೊಡ್ಡ ನಂಬಿಕೆಯಲ್ಲಿ ನಾವೆಲ್ಲರೂ ಇರಬೇಕು. ಆದರೆ ದೇವರನ್ನು ತಿಳ್ಕೊಂಡವರು ಬಹಳ ಮಂದಿ ಸ್ವಲ್ಪ ಗೊಂದಲದಲ್ಲಿ ಬಿದ್ದಿದ್ದಾರೆ. ಗೊಂದಲದಲ್ಲಿ ಅನೇಕರು ಸೋತೋಗಿರ್ತಾರೆ. ಒಂದು ರೀತಿಯಲ್ಲಿ ಯೋಹಾನ ಅಪನಂಬಿಕೆ, ಮತ್ತೊಬ್ಬರು ಇಸ್ಕರಿಯೋತ ಯೂದನಲ್ಲೂ ಕೂಡ ನಂಬಿಕೆ ಇಲ್ಲ ದೇವರ ಮೇಲೆ. ಯೇಸು ಕ್ರಿಸ್ತರನ್ನು ಮುಖಾಮುಖಿಯಾಗಿ ನೋಡಿದ್ದಾನೆ. ಯೇಸು ಕ್ರಿಸ್ತರ ಜೊತೆಯಲ್ಲಿ ಸಹವಾಸದಲ್ಲಿ, ಸುವಾರ್ತೆ ಕೆಲಸದಲ್ಲಿ, ಅದ್ಭುತಗಳನ್ನು ಮಾಡುವಂಥ ಕೆಲಸದಲ್ಲಿ ಎಲ್ಲದರಲ್ಲಿ ಇದ್ದಾಗ ಆತನನ್ನು ಸಂಪೂರ್ಣ ಹೃದಯದ ನಂಬಿದರೆ ಆತನನ್ನು ಸಿಲುಬೆಗೆ ಒಪ್ಪಿಸ್ತಾರ. ಗುರುವನ್ನು ಶತ್ರುಗಳಿಗೆ ಮಾರ್ತಾರ. ಹಿಡಿದುಕೊಟ್ಟಿದ್ದಾನೆ ಅಂದರೆ ಕಾರಣ ನಂಬಿಕೆ ಇದೆಯಾ? ಏನಿದೆ? ನಂಬಿಕೆ ಇಲ್ಲ, ಅಲ್ಲಿ ಅಪನಂಬಿಕೆ. ನಾವು ಕೂಡ ಎಷ್ಟೋ ಸಾರಿ ಯೇಸು ಕ್ರಿಸ್ತರನ್ನು ನೋಯಿಸ್ತಾ ಇರ್ತೀವಿ. ಯೇಸು ಕ್ರಿಸ್ತರನ್ನು ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಅಪನಂಬಿಕೆ ಮೂಲಕ, ಅನುಮಾನಗಳಿಂದ ನೋಯಿಸ್ತಾ ಇರ್ತೀವಿ. ಕ್ರೈಸ್ತರು ಎಷ್ಟೋ ಸಾರಿ ನೋಯಿಸ್ತಾ ಇರ್ತಾರೆ. ಪ್ರಾರ್ಥನೆಯಲ್ಲಿ ಒಂದು ಸಾರಿ ಕಿರಿಕಿರಿ. ಯಾವುದೇ ಕಾರಣಕ್ಕೂ ದೇವರನ್ನು ನಾವು ನೋಯಿಸಬಾರ್ದು. ಯಾವುದೇ ಕಾರಣ ಇರಲಿ, ಎಷ್ಟೇ ಶೋಧನೆಗಳು ಬರಲಿ, ಕಷ್ಟಗಳು ಬರಲಿ. ಯಾಕೆಂದರೆ ನಿಮಗೆ ಎಷ್ಟು ಶೋಧನೆ ಅನುಭವಿಸೋದಕ್ಕೆ ಶಕ್ತಿ ಇದೆಯೋ ಅಷ್ಟೇ ನಿಮಗೆ ಬರುತ್ತೆ. ಇರುವಿಗೆ ಎಷ್ಟು ನೋವು ಕೊಡಬೇಕು ಅಷ್ಟೇ ನೋವು. ಆನೆಗೆ ಎಷ್ಟು ನೋವು ಕೊಡಬೇಕು, ಆನೆಗೆ ಎಷ್ಟು ತೂಕ ಒರೆಸ್ಬೇಕು. ಆನೆಗೆ ಒರೆಸುವ ತೂಕ ಇರುವೆಗೆ ಒರೆಸಿದ್ರೆ ಆಗುತ್ತಾ? ಬದುಕುತ್ತಾ? ಅದು ಬದುಕಬೇಕಾದ್ರೆ ಇದಕ್ಕೆ ಒರೆಸುವಂಥ ತೂಕ ಇದಕ್ಕೆ, ಅದಕ್ಕೆ ಒರೆಸುವಂಥ ತೂಕ ಅದಕ್ಕಿರುತ್ತೆ. ಅದೇ ಪ್ರಕಾರ ಯಾರ್ಯಾರ ಜೀವಿತಕ್ಕೆ ಅವ್ರವ್ರ ತಕ್ಕ ಹಾಗೆ ಒಂದು ಭಾರವನ್ನು ಕೊಡ್ತಾ ಇರ್ತಾರೆ, ಕೆಲಸವನ್ನು ಕೊಡ್ತಾ ಇರ್ತಾರೆ. ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ದೇವರ ಕೆಲಸ ನಡಿಬೇಕು. ಅಪನಂಬಿಕೆಯಲ್ಲಿ ಇದ್ದಂಥ ಜನರನ್ನ ನೋಡಬೇಕಾದ್ರೆ ಮೊಟ್ಟ ಮೊದಲು ಇಸ್ರಾಯೇಲ್ ಜನರನ್ನು ನೋಡಬೇಕಾಗತ್ತೆ. ಇವರು ಎಷ್ಟು ಅಪನಂಬಿಕೆಯಲ್ಲಿದ್ದಾರೆ ಅಂತ. ಯಾರನ್ನು ನೋಡಬೇಕು? ಇಸ್ರಾಯೇಲ್ ಜನಾಂಗದವರನ್ನು. ಯಾಕೆಂದರೆ ಇಸ್ರಾಯೇಲ್ ಜನಾಂಗದವರಿಗೆ ಹಾಲು ಜೇನು ಹರಿಯುವಂಥ ದೇಶವನ್ನು ಕೊಡ್ತೀನಿ ಅಂತೇಳಿ ದೇವರು ವಾಗ್ದಾನ ಮಾಡಿದರೆ, ವಾಗ್ದಾನ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಮೋಶೆನನ್ನು ಆರಿಸಿ ಆತನ ಮೂಲಕ ಅನೇಕ ಅದ್ಭುತಗಳನ್ನು, ಸೂಚಕ ಕ್ರಿಯೆಗಳನ್ನು ಮಾಡಿ ತೋರಿಸ್ತಾರೆ. ಎರಡನೇದಾಗಿ ಶತ್ರುಗಳು ಯಾರಿದ್ದಾರೋ ಅವ್ರ ಮಧ್ಯದಲ್ಲಿ ಅನೇಕ ಅಪಾಯಗಳು, ಅಪಘಾತಗಳು, ಉಪದ್ರವಗಳು ಬರುತ್ತೆ, ಅದನ್ನು ನೋಡ್ತಾರೆ. ಮೂರನೇದಾಗಿ ಸಮುದ್ರವನ್ನು ಎರಡು ಭಾಗ ಮಾಡಿ ಒಣ ನೆಲದ ಮೇಲೆ ನಡೆಸ್ತಾರಲ್ಲ, ಇದೆಲ್ಲ ಮುಖಾಮುಖಿಯಾಗಿ ನೋಡಿದಾರಲ್ಲ. ನೋಡಿದ ಮೇಲೆ ದೇವರನ್ನ ಕೊಂಡಾಡ್ತಾರೆ, ಘನಪಡಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಕಷ್ಟ ಬಂದಾಗ ತಡೆದುಕೊಳ್ಳದೆ ಈ ಅರಣ್ಯದಲ್ಲಿ ನಮ್ಮನ್ನು ಸಾಯಿಸೋದಕ್ಕೆ ಕರೆದುಕೊಂಡು ಬಂದಿದೆಯಾ ಮೋಶೆ ಅಂತಾರೆ. ಮೋಶೆನನ್ನು, ತಂದೆಯಾದ ದೇವರನ್ನು, ಅಹರೋನನನ್ನು ಬಹಳ ಸಾರಿ ಶೋಧಿಸ್ತಾರೆ, ಗುಣಗುಡ್ತಾರೆ. ನಮ್ಮನ್ನು ಯಾಕೆ ಇಲ್ಲಿ ಕರೆದುಕೊಂಡು ಬಂದ್ರಿ? ಸಾಯಿಸೋದಕ್ಕೆ ಅಲ್ಲಪ್ಪ. ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರಲ್ಲ, ಮುಖಾಮುಖಿಯಾಗಿ ನೀವು ನೋಡಿದ್ದೀರಲ್ಲ. ನಿಮ್ಮನ್ನು ಸಾಯಿಸ್ಬೇಕಂದ್ರೆ ಅಲ್ಲೇ ಸಾಯಿಸ್ತಾ ಇದ್ದಾರಲ್ಲ. ಸಮುದ್ರ ಎರಡು ಭಾಗ ಮಾಡಿದರು. ನಿಮ್ಮನ್ನು ಸಾಯಿಸ್ಬೇಕಂತೇಳಿ ದೇವ್ರಿಗೆ ಮನಸ್ಸಿದ್ದಪ್ಪ ಅಂದರೆ ಎರಡು ಭಾಗ ಮಾಡಿರುವಂಥವರು ಸಮುದ್ರದ ನೀರು ಆ ನೀರಿನಲ್ಲಿ ಮುಳುಗಿಸ್ಬಿಟ್ಟು ಮುಗಿದೋಗಿತ್ತಲ್ಲ. ಅಷ್ಟಾದರೂ ಕೂಡ ಅವ್ರಿಗೆ ಜ್ಞಾನ ಇಲ್ವಾ? ಪದೇ ಪದೇ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಅನೇಕ ಸಾರಿ ಶೋಧಿಸಿದ್ದಾರೆ ಪ್ರಿಯರೇ. ಯಾಕೆ ಅಂಥ ಮಾತುಗಳು ಬಂದಿದೆ ಹೇಳಿ? ಯಾಕೆ? ದೇವರ ಮೇಲೆ ನಂಬಿಕೆ ಇಲ್ಲ. ಮತ್ತೇನಿದೆ? ಅಪನಂಬಿಕೆ ಇರುವುದರಿಂದ ಬಹಳ ಸಾರಿ ಗುಣಗುಟ್ಟಿದ್ದಾರೆ, ಬಹಳ ಸಾರಿ ಶೋಧಿಸಿದ್ದಾರೆ, ಅನುಮಾನ ಪಟ್ಟಿದ್ದಾರೆ. ಅದನ್ನು ನೆನಪು ಮಾಡಿ ಹಿಬ್ರಿಯ ಗ್ರಂಥಕರ್ತನು ಹೇಳುವಂಥ ಮಾತನ್ನು ಒಂದು ಸರಿ ನೋಡಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ ನೋಡಿ ಪ್ರಿಯರೇ. ಸಹೋದರರೇ, ನೋಡಿಕೊಳ್ಳಿರಿ,
ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಯಾಕೆಂದರೆ 7ನೇ ವಚನ ಎಲ್ಲ ನೋಡ್ಕೊಂಡು ಬಂದರೆ ಅಲ್ಲಿ ಇಸ್ರಾಯೇಲ್ಯರನ್ನು ಕುರಿತು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಸ್ರಾಯೇಲ್ಯರನ್ನು ಅರಣ್ಯದಲ್ಲಿ ನಡೆಸ್ಕೊಂಡು ಬಂದರು, ಕಾಪಾಡಿದ್ರು. ಹಗಲೊತ್ತು ಮೇಘಸ್ತಂಭಗಳು, ರಾತ್ರಿ ಹೊತ್ತು ಅಗ್ನಿಸ್ತಂಭ, ನೀರು ಬೇಕಂದಾಗ ನೀರು, ಆಹಾರ ಬೇಕು ಅಂದಾಗ ಆಹಾರ, ಮಾಂಸ ಬೇಕಂದಾಗ ಮಾಂಸ, ಇವೆಲ್ಲವನ್ನು ಕೂಡ ತಕ್ಕ ಹಾಗೆ ದೇವರು ಅನುಕೂಲ ಮಾಡಿ ಅವರಿಗೆ ಕೊಡುತ್ತಾ ಬಂದಿದ್ದಾರೆ. ಇವೆಲ್ಲ ಮುಖಾಮುಖಿಯಾಗಿ ದೇವರ ಕೃಪೆ ಮೂಲಕ ಅದ್ಭುತಗಳನ್ನು ನೋಡಿದಂಥ ಈ ಪ್ರಜೆಗಳು ದೇವರಿಗೆ ಒಳಪಟ್ಟು ಜೀವಿಸಬೇಕು, ಆದರೆ ಅಪನಂಬಿಕೆಯಿಂದ ಬದುಕಿದ್ದಾರೆ. ದೇವರನ್ನ ಸಂಪೂರ್ಣ ಹೃದಯದಿಂದ ನಂಬಿಲ್ಲ. ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಂದರೆ ಅವರಲ್ಲಿದ್ದಂಥ ಅಪನಂಬಿಕೆ ನಿಮ್ಮಲ್ಲಿ ಇರಕೂಡದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಅಂದರೆ ದೇವರಿಂದ ಯಾರಾದರೂ ದೂರ ಆಗಿದ್ದಾರಾ? ದೇವರಿಂದ ಯಾರಾದರೂ ದೂರ ಆಗಿದ್ದಾರಾ? ದೇವರ ಸಭೆಗೆ ಯಾರಾದರೂ ಬಂದಿಲ್ವಾ? ಅವಾಗ ಏನು ಮಾಡಬೇಕು? ಸೇವಕರೇ ಫೋನ್ ಮಾಡಬೇಕಂತೇಳಿ ಕಾದುಕೊಂಡು ಕೂತ್ಕೋಬಾರ್ದು. ಸೇವಕರೇ ಫೋನ್ ಮಾಡಿಲ್ವಲ್ಲ, ನಾನು ಯಾಕೆ ಹೋಗಲಿ ಅಲ್ಲ ಅಂತೇಳಿ ಯಾರು ಕೂಡ ಕಾದುಕೊಂಡು ಕೂತ್ಕೋಬಾರ್ದು. ಯಾಕೆಂದರೆ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ದೇವರ ಸಹವಾಸದಲ್ಲಿರಬೇಕಾಗತ್ತೆ, ದೇವರನ್ನ ನಂಬಿಕೊಂಡಿರಬೇಕಾಗತ್ತೆ. ಅಯ್ಯೋ ನಮ್ಮ ಸೇವಕರು ಫೋನ್ ಮಾಡಿಲ್ಲ, ನಾನು ಯಾಕೆ ಹೋಗಲಿ? ಅದೆಲ್ಲ ಮಾಡಕೂಡ್ದು, ನೊಂದ್ಕೋಬಾರ್ದು, ಬಾಧೆ ಪಡಬಾರ್ದು. ಏನ್ರಿ, ದೇವರ ಸಹವಾಸದಲ್ಲಿ ನಾವಿರಬೇಕು. ದೇವರ ಸಹವಾಸ. ಕೆಲವ್ರು ಏನಪ್ಪ ಅಂದರೆ ಅವ್ರನ್ನ ನೆನಪು ಮಾಡಿದ್ದಾರೆ, ಅವ್ರ ಹೆಸರು ಕರೆದಿದ್ದಾರೆ, ನಮ್ಮ ಹೆಸರು ಕರೆದಿಲ್ಲ. ಅಂದರೆ ಈ ಸೇವಕರಿಗೆ ನಾವು ಅಂದರೆ ಇಷ್ಟ ಇಲ್ಲ. ಹಾಗಲ್ಲಮ್ಮ, ಎಲ್ಲರೂ ಮಕ್ಕಳಲ್ವ. ಕೆಲವು ಸಂದರ್ಭಗಳಲ್ಲಿ ಕರೀತಾರೆ, ಕೆಲವು ಸಂದರ್ಭದಲ್ಲಿ ಕರೆಯಲ್ಲ. ಹಾಗಂತ ಹೇಳಿ ಒಬ್ಬರ ಮೇಲೆ ಪ್ರೀತಿ ಇದೆ, ಒಬ್ಬರ ಮೇಲೆ ಪ್ರೀತಿ ಇಲ್ಲ ಅಂತೇಳಿ ಅಂದ್ಕೋಬಾರ್ದು. ಯಾಕೆಂದರೆ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕಾದ್ರೆ ಇದು ಸೈತಾನನು ಬಿಡುವಂಥ ಒಂದು ಬಾಣ. ಇದು ಸೈತಾನ ಏನು ಮಾಡ್ತಾನೆ? ಒಂದು ಬಾಣ ಬಿಡ್ತಾ ಇರ್ತಾನೆ. ನೋಡು ಅವರನ್ನು ಕರೀತಾ ಇದ್ದಾನೆ, ಇವರನ್ನು ಕರೀತಾ ಇದ್ದಾನೆ, ಅವರನ್ನು ಇಷ್ಟಪಡ್ತಾ ಇದ್ದಾನೆ, ಅವ್ರ ಹೆಸರು ಹೇಳಿದ್ದಾನೆ, ನಮ್ಮ ಹೆಸರು ಹೇಳಿಲ್ಲ ಅಂತಂದರೆ ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ದ್ವೇಷ ಇಟ್ಕೊಂಡಿದ್ದಾನೆ ಅಂತೇಳಿ ಈ ರೀತಿಯಿಂದ ದೂರ ಆದವರಿದ್ದಾರಾ? ಸಭೆಯಲ್ಲಿ ಹೀಗೆ ಕೂಡ ದೂರ ಇದ್ದಾರೆ. ಸಭೆಯಿಂದ ದೂರ ಆಗುವಂಥವ್ರು ತುಂಬ ಜನ ಇದ್ದಾರೆ ಪ್ರೇರೆ. ಅವು ಯಾವುದು ಕಾರಣ ಬರಕೂಡದು. ಕಾಣಿಕೆಯಿಂದ ದೂರ ಆದದ್ದು, ಇನ್ನೊಂದು ಕೆಲಸದಿಂದ ದೂರ, ಇವೆಲ್ಲ ಯಾವುದು ಕೂಡ ಅಡ್ಡ ಬರಬಾರ್ದು. ಏನೇ ಇದ್ದರೂ ಕೂಡ ನಾವು ದೇವರಿಗೆ ಅನುಕೂಲವಾಗಿರಬೇಕು, ದೇವರಿಗೆ ಒಳಪಟ್ಟಿರಬೇಕು. ಎಷ್ಟು ದೂರ ಆದರೂ ಪರವಾಗಿಲ್ಲ, ನಾವು ಭಕ್ತಿಯಿಂದ ಹೋಗಬೇಕು, ಬರಬೇಕು. ದೇವರ ಸಹವಾಸದಲ್ಲಿ ನಾವೆಲ್ಲರೂ ಇರಬೇಕು ಪ್ರೇರೆ. ಒಬ್ಬೊಬ್ಬರು ಒಂದೊಂದು ಆತ್ಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಒಬ್ಬೊಬ್ಬ ಆತ್ಮ. ಮೊಟ್ಟ ಮೊದಲು ನಮ್ಮ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಬೇಕು. ಇಲ್ಲಿ ಏನಾಗಿದೆಪ್ಪ ಅಂತ ನೋಡುವಾಗ ಇಸ್ರಾಯೇಲರ ಮಧ್ಯದಲ್ಲಿ ದೇವರ ಜೊತೆಯಾಗಿದ್ದಾರೆ, ಕಾಪಾಡಿಕೊಂಡು ಬಂದಿದ್ದಾರೆ, ಏನೇನು ಅನುಕೂಲ ಬೇಕೋ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಅವರಲ್ಲಿ ಅಪನಂಬಿಕೆ ಇದೆ. ಅವರಲ್ಲಿ ಇದ್ದಂಥ ಅಪನಂಬಿಕೆ ನಿಮ್ಮಲ್ಲಿ ಇರಕೂಡದು, ನಿಮ್ಮಲ್ಲಿ ಬೇಡ. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಏನ್ರಿ, ಎಚ್ಚರಿಸ್ಕೊಳ್ಬೇಕು. ನಾವು ಯಾರ ಮೇಲೆ ದ್ವೇಷ ಏನಾದರೂ ಇಟ್ಕೊಂಡಿದ್ದೀವ? ಇವ್ರ ಮೇಲೆ ದ್ವೇಷ, ಇವ್ರ ಮೇಲೆ ಪ್ರೀತಿ ಇದೆಯಾ? ಮನುಷ್ಯರ ಮೇಲೆ ಏನಪ್ಪ ಅಂದರೆ ಯಾರ ಮೇಲೆ ದ್ವೇಷ ಇಟ್ಕೊಳ್ಬಾರ್ದು. ದ್ವೇಷ ಬೇಡವೇ ಬೇಡ ರೀ. ದ್ವೇಷ ಅನ್ನೋದು ಬೇಡವೇ ಬೇಡ. ದ್ವೇಷ ಇದೆಯಂದರೆ ನಿನ್ನನ್ನು ಪರಲೋಕಕ್ಕೆ ಸೇರಿಸಲ್ಲ. ದ್ವೇಷ ಇದೆಯಂದರೆ, ಅಸೂಯೆ ಇದೆಯಂದರೆ ನಿನ್ನನ್ನು ಎಲ್ಲಿಗೆ ಸೇರಿಸಲ್ಲ ಹೇಳಿ? ಪರಲೋಕಕ್ಕೆ ಸೇರಿಸಲ್ಲ. ಅದು ಅಂದರೆ ದೇವರನ್ನು ಸಂಪೂರ್ಣ ಹೃದಯದಿಂದ ನಂಬಿಲ್ಲ ಅಂತ ಅರ್ಥ. ಅದು ಸಂಪೂರ್ಣ ಹೃದಯದಿಂದ ನಂಬಿದರೆ ದೇವರನ್ನ ಸಂಪೂರ್ಣ ಹೃದಯದಿಂದ ಪ್ರೀತಿಸಬೇಕು. ಎರಡನೇದಾಗಿ ನಿನ್ನಂತೆ ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸಬೇಕಂತಿರುತ್ತಲ್ಲ, ಎಲ್ಲಿ ನಡೀತಾ ಇದೆ? ಅದು ನಮ್ಮ ಜೀವನದಲ್ಲಿ ನಡಿಬೇಕು ಪ್ರಿಯರಾದ ದೇವರ ಮಕ್ಕಳಿರ. 14ನೇ ವಚನ, ಮೊದಲಿನಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ್ದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕೇಳಿ, ಕೋಪವನ್ನು ಎಬ್ಬಿಸಿದವರು ಯಾರು? ಮೋಶನ ಕೈ ಕೆಳಗಿದ್ದ ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ?
ಅಂದರೆ ಕೋಪವನ್ನು ಎಬ್ಬಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಗೆ ಹೇಳ್ತಾರೆ. ಯಾರು ಗೊತ್ತಾ? ಐಗುಪ್ತ ದೇಶದಿಂದ ಹೊರಟು ಬಂದಂಥ ಇಸ್ರಾಯೇಲ್ ಜನಾಂಗದವರು ಅಲ್ವಾ? ಅವರೇ ತಾನೇ. ಬಹಳ ಸಾರಿ ಕೋಪಗೊಳಿಸಿಲ್ವಾ? ಬಹಳ ಸಾರಿ ಏನು ಮಾಡಿದ್ದಾರೆ ಅವರು? ಈ ಮಾತನ್ನು ಒಂದ್ಸರಿ ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ. 1ನೇ ಶತಮಾನದಲ್ಲಿ ಯೆಹೂದ್ಯರು ಅಪನಂಬಿಕೆಯಲ್ಲಿದ್ದಾರೆ, ನಂಬುತ್ತಾ ಇಲ್ಲ. ಈಗಿನ ಕಾಲದಲ್ಲಿ ಕೂಡ ಹೇಗಿದ್ದಾರಪ್ಪ ಅಂತ ನೋಡುವಾಗ ಅಂಥ ಅಪನಂಬಿಕೆ ಉಳ್ಳವರು ಕಾಣ್ತಾ ಇರ್ತಾರೆ. ಅಪನಂಬಿಕೆ ಉಳ್ಳವರು. ನಾವಿನ್ನೂ ಆತ್ಮಿಕವಾಗಿ ಹೆಚ್ಚಾಗಿ ಬೆಳಿಬೇಕು, ಪ್ರತಿನಿತ್ಯ ಹೆಚ್ಚಾಗಿ ಬೆಳಿಬೇಕು. ನಮ್ಮನ್ನು ನೋಡಿದಾಗ ದೇವರು ಎಷ್ಟು ಸಂತೋಷ ಪಡ್ಬೇಕು ಹೇಳಿ? ಸಂತೋಷ ಪಡಬೇಕಾ? ಸಂತೋಷ ಪಡಬೇಕಾದ್ರೆ ನಿಮಗೊಂದು ದಾರಿ ಏನು ಗೊತ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಸಂತೋಷಪಡಿಸುವಂಥ ರೀತಿಯಲ್ಲಿ ಇರಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿರ್ತಾರಲ್ಲ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ನೋಡಿ ಸಂತೋಷ ಪಡಬೇಕು. ಸಂತೋಷ ಪಡುವಂಥ ಕ್ರಿಯೆಗಳು ನಿಮ್ಮಿಂದ ನಡಿಬೇಕು. ನಿಮ್ಮಿಂದ ಅಂದರೆ ನಿಮ್ಮ ತಂದೆ ತಾಯಿಗಳು ಸಂತೋಷ ಪಡ್ತಾ ಇದ್ದಾರಂದರೆ ತಂದೆಯಾದ ದೇವರು ಕೂಡ ಸಂತೋಷ ಪಡ್ತಾರೆ. ನಿಮ್ಮ ತಂದೆ ತಾಯಿಗಳು ದುಃಖಪಟ್ಟಿದ್ದಾರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೂಲಕ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಆ ತಂದೆಯಾದ ದೇವರು ನೋವು ಅನುಭವಿಸ್ತಾರೆ. ಅಲ್ಲ, ಭೂಮಿ ಮೇಲೆ ತಂದೆ ತಾಯಿಗಳನ್ನೇ ನೀವು ಸಂತೋಷಪಡಿಸದೆ ನೀವು ನನ್ನೇನು ಸಂತೋಷಪಡಿಸ್ತೀರಪ್ಪ? ತಂದೆ ತಾಯಿಗಳನ್ನೇ ನಾವು ನೋಡಿಕೊಳ್ಳೋದವರು, ಅಣ್ಣ ತಮ್ಮಂದರನ್ನು ನಾವು ಏನ್ರಿ ಒಳ್ಳೆ ರೀತಿಯಿಂದ ನೋಡಿಕೊಳ್ಳೋದವರು. ಸಭೆಯಲ್ಲಿದ್ದಂಥ ದೇವರ ಮಕ್ಕಳನ್ನು ಒಳ್ಳೆ ರೀತಿಯಿಂದ ನೋಡ್ಕೊಳ್ತೀವ? ಸಭೆಯಲ್ಲಿದ್ದಂಥ ಇನ್ನೊಬ್ಬರನ್ನು ಒಳ್ಳೆ ರೀತಿಯಿಂದ ಪ್ರೀತಿಸ್ತೀವ? ಮೊಟ್ಟ ಮೊದಲು ನಮ್ಗೆ ಗೊತ್ತಾಗುತ್ತೆ, ನನ್ನ ತಂದೆ ತಾಯಿಗಳು ನನ್ನ ಮೂಲಕ ಸಂತೋಷ ಪಟ್ಟಾಗ ನನ್ನ ತಂದೆ ಕೂಡ ಸಂತೋಷ ಪಡ್ತಾನೆ. ಅದು ಮಾತ್ರವಲ್ಲದೆ ಸಭೆಯಲ್ಲಿದ್ದವರು ಎಲ್ಲರೂ ಕೂಡ ನನ್ನ ಮೂಲಕ ಸಂತೋಷ ಪಡ್ತಾರೆ ಅಂತೇಳಿ ಅದೊಂದು ಸೂಚನೆ ಪ್ರಿಯರೇ. ಅದು ನಡಿಬೇಕು. ಇಲ್ಲಿ ದೇವರನ್ನು ಏನ್ರಿ ದುಃಖಪಡಿಸಿದ್ದಾರೆ, ಕೋಪವನ್ನು ಎಬ್ಬಿಸಿದ್ದಾರೆ ಅವರು ಇಸ್ರಾಯೇಲ್ ಜನಾಂಗದವರು. ಅವ್ರ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ಕಿರಿಕಿರಿ, ಒಂದು ರೀತಿಯಲ್ಲಿ ಜಗಳ ಇದೆ, ಒಂದು ರೀತಿಯಲ್ಲಿ ಏನ್ರಿ ವಿಗ್ರಹಾರಾಧನೆ ಇದೆ, ಅನೇಕ ಪಾಪಗಳಿದೆ, ಅನೇಕ ತಪ್ಪುಗಳಿದೆ. ಅವೆಲ್ಲ ನೋಡಿದಾಗ ದೇವರಿಗೆ ದುಃಖ, ಕೋಪ. 17 ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಅಂದರೆ ದೇವರನ್ನು ನಂಬಿದ ಹಾಗೆ ಇದ್ದಾರೆ, ಅಪನಂಬಿಕೆಯಲ್ಲಿದ್ದಾರೆ. ದೇವರನ್ನು ನಂಬಿದ ಹಾಗೆ ಇದ್ದಾರೆ, ಪ್ರಾರ್ಥನೆಯಲ್ಲೇ ಇದ್ದಾರೆ, ಪ್ರಾರ್ಥನೆ ಆರಾಧನೆಯಲ್ಲಿ ಇದ್ದಾರೆ, ಆದರೆ ಅಪನಂಬಿಕೆಯಲ್ಲಿದ್ದಾರೆ. ನಮ್ಮ ದೇವರು ದೊಡ್ಡ ದೇವರು, ನಮ್ಮ ದೇವರು ಯೆಹೋವ ದೇವರಂತ ಹೇಳಿಕೊಂಡಿದ್ದಾರೆ, ಆರಾಧನೆ ಎಲ್ಲ ಇದೆ, ಆದರೆ ಅಪನಂಬಿಕೆಯಲ್ಲಿದ್ದಾರೆ. ಈಗಿನ ಕಾಲದಲ್ಲಿ ಯೇಸು ಕ್ರಿಸ್ತರು ಸ್ವಂತ ರಕ್ಷಕನು, ನಮ್ಮ ಒಡೆಯನು, ಆತನು ನಮ್ಮ ಒಡೆಯನು, ಆತನೇ ನಮ್ಮ ಸ್ವಂತ ರಕ್ಷಕನು, ಆತನು ನಮ್ಮ ವಿಮೋಚಕನು, ಆತನ ಮೂಲಕ ನಮಗೆ ರಕ್ಷಣೆ ಇದೆ, ವಿಮೋಚನೆ ಇದೆ ಅಂತ ಹೇಳಿಕೊಳ್ಳುವಂಥ ನಾವು ಎಲ್ಲಿದ್ದೀವಿ? ಯಾವ ಮಾಯದಲ್ಲಿದ್ದೀವಿ? ವಾಕ್ಯದ ಪ್ರಕಾರ ಭಕ್ತಿ ಇದೆಯಾ? ವಾಕ್ಯದ ಪ್ರಕಾರ ನಂಬಿಕೆ ಇದೆಯಾ? ವಾಕ್ಯದ ಪ್ರಕಾರ ಸೇವೆ ನಡೀತಾ ಇದೆಯಾ? ವಾಕ್ಯದ ಪ್ರಕಾರ ಪ್ರಾರ್ಥನೆ ನಡೀತಾ ಇದೆಯಾ? ವಾಕ್ಯದ ಪ್ರಕಾರ ನಮ್ಮ ಜೀವಿತ ನಡೀತಾ ಇದೆಯಾ? ಇದ್ದರೆ ನಂಬಿಕೆಯಲ್ಲಿದ್ದೀವಿ ಅಂತ ಅರ್ಥ. ಇಲ್ಲದೆ ಹೋದರೆ ಅಪನಂಬಿಕೆಯಲ್ಲಿದ್ದೀವಿ ಅಂತ ಅರ್ಥ. ಅಪನಂಬಿಕೆಯಲ್ಲಿದ್ದರೆ ಪ್ರಿಯರಾದ ದೇವರ ಮಕ್ಕಳಿರ ನಮ್ಮನ್ನು ನಾಶನಕ್ಕೆ ನಡೆಸುತ್ತೆ. ಅಪನಂಬಿಕೆ ಇದ್ದರೆ ದೇವರಿಂದ ನಾವು ದೂರ ಆಗ್ತೀವಿ, ದೇವರನ್ನು ಅನುಮಾನದಿಂದ ನೋಡ್ತೀವಿ, ದೇವರ ವಚನಗಳನ್ನು ನಂಬಲ್ಲ. ದೇವರ ವಚನಗಳನ್ನು ನಂಬದೆ ಏನ್ರಿ ಈ ಲೋಕದಲ್ಲಿ ಮನುಷ್ಯರನ್ನು ನಂಬಿಕೊಂಡು ಕುಳಿತುಕೊಳ್ತೀವಿ ಪ್ರಿಯರೇ. ಕೆಲವು ಸಭೆಗಳಿದೆ ರೀ, ದೊಡ್ಡ ದೊಡ್ಡ ಸಭೆಗಳಿದೆ ರೀ, ದೇವರಿಗಿಂತ ಹೆಚ್ಚಾಗಿ ಮನುಷ್ಯರನ್ನೇ ನಂಬಿಕೊಂಡು ಕುಳಿತುಕೊಂಡಿದ್ದಾರೆ, ಮನುಷ್ಯರನ್ನೇ ದೇವರ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನುಷ್ಯರನ್ನು ನಾವು ಪ್ರೀತಿಸಬೇಕು, ಸೇವಕರಿದ್ದಾರೆ ಅವ್ರನ್ನ ಪ್ರೀತಿಸಬೇಕು, ಇವರೇ ಸರ್ವಸ್ವ ಅಂತೇಳಿ ಅವ್ರನ್ನ ನಂಬಿಕೊಂಡು ಕುಳಿತುಕೊಂಡ್ರೆ ನಾವು ಮೋಸ ಹೋಗ್ತಿದ್ದೀವಿ ಅಂತ ಅರ್ಥ. ಆದ್ದರಿಂದ ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಭಕ್ತಿ ಜಾಗ್ರತೆ. ಕೊನೆಯದಾಗಿ ಪ್ರಿಯರ ದೇವರ ಮಕ್ಕಳಿರ ಇನ್ನೊಂದು ವಚನವನ್ನು ನೋಡೋಣ. ಇನ್ನೊಂದು ವಚನವನ್ನು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 21-22. ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೊರಾಜಿನೇ, ಅಯ್ಯೋ ಬೆಸ್ತಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರು ಮತ್ತು ಸೀದೋನು ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಒದ್ದುಕೊಂಡು ಬೋಧಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸೀದೋನ್ ತೂರು ಪಟ್ಟಣ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ನೋಡಿದ್ರ
ಏನಂತೆ? ಅಯ್ಯೋ ಕೋರಾಜಿನೇ, ಅಯ್ಯೋ ಬೆಸ್ತಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರು ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದಾರೆ. ಅಂದರೆ ಈ ಪ್ರಾಂತದಲ್ಲಿ ಸುವಾರ್ತೆ ಮಾಡಿದ್ದಾರೆ, ಎಷ್ಟೋ ಅದ್ಭುತಗಳನ್ನು ಮಾಡಿದಾರಂತೆ ಪ್ರಭು, ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ, ಎಷ್ಟೋ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ. ಅಂದರೆ ಕುಷ್ಠರಿಗೆ ಸ್ವಸ್ಥತೆ ಮಾಡಿದ್ದಾರೆ, ಕುರುಡರಿಗೆ ಕಣ್ಣು ಬರುವಂತೆ ಮಾಡಿದ್ದಾರೆ, ಕುಂಟರಿಗೆ ಕಾಲುಗಳನ್ನು ಬರುವಂತೆ ಮಾಡಿದ್ದಾರೆ, ವಿಧ ವಿಧವಾದಂಥ ರೋಗಿಗಳಿಗೆ ವಾಸಿ ಮಾಡಿದಾಗ, ಅನೇಕ ಅದ್ಭುತಗಳನ್ನು ಮಾಡಿದಾಗ ಅಲ್ಲಿರುವಂಥ ಪ್ರಜೆಗಳು ಯೇಸು ಕ್ರಿಸ್ತರನ್ನು ಹಿಂಬಾಲಿಸೋದು ಬಿಟ್ಟು ಅಪನಂಬಿಕೆಯಲ್ಲಿದ್ದಾರಂತೆ. ಎಲ್ಲಿದ್ದಾರೆ ಅವರು? ನಂಬಿಕೆ ಇಲ್ಲ, ನಂಬಿಕೆ ಬಂದಿಲ್ಲ. ಅವರನ್ನು ಕುರಿತು ಹೇಳುವಂಥ ಮಾತು, ಅಯ್ಯೋ ಕೋರೆಜಿನೇ, ಅಯ್ಯೋ ಬೆಸ್ತಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರು ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದಾರಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ಏನು ಗೊತ್ತಾ? ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರು ಸೀದೋನು ಪಟ್ಟಣಗಳ ಗತಿಯು ಮೇಲಾಗಿರುವ, ಅಂದರೆ ನಿಮಗೆ ದುರ್ಗತಿ, ಬಹಳ ದುರ್ಗತಿ ನಿಮಗಿಂತ ಆ ಪಟ್ಟಣಗಳು ಮೇಲಾಗಿರುತ್ತೆ. ಅಂದರೆ ನಿಮ್ಮ ಮಧ್ಯದಲ್ಲೂ ಸುವಾರ್ತೆ ತಿಳಿಸಿದ್ದೀನಿ, ನಿಮ್ಮ ಮಧ್ಯದಲ್ಲೇ ಅದ್ಭುತಗಳನ್ನು ಮಾಡಿದ್ದೀನಿ, ನಂಬಿಕೆಗೆ ಎಷ್ಟು ಬೇಕು ಎಲ್ಲ ಹೇಳಿದ್ದೀನಲ್ಲ. ನಿಮ್ಮ ನಂಬಿಕೆಗೆ ಏನು ಬೇಕು, ಎಷ್ಟು ಅದ್ಭುತಗಳು, ಇವೆಲ್ಲ ಮಾಡಿ ತೋರಿಸಿದಾಗ ನಿಮ್ಮಲ್ಲಿ ಏನಾಗಿದೆ? ತಿರುಗಿಕೊಂಡಿಲ್ವಂತೆ, ದೇವರ ಕಡೆಗೆ ತಿರುಗಿಕೊಂಡಿಲ್ವಂತೆ. ಈಗಿನ ಕಾಲದಲ್ಲಿ ಎಷ್ಟೋ ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ, ದೇವರ ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ, ಆದರೆ ಮನಸ್ಸು ಬದಲಾಗದ ಮನಸ್ಸು, ಅಪನಂಬಿಕೆ. ಅಮ್ಮ, ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ದೇವರ ವಿಷಯದಲ್ಲಿ ನಂಬಿಕೆಯಿಂದನೇ ಇರಬೇಕು. ಮಕ್ಕಳಾಗಿಲ್ವಾ? ದೇವ್ರ ಸ್ತೋತ್ರ. ಕೊಟ್ಟಾಗ ತಗೊಳ್ತೀನಿ ತಂದೆ, ಈ ಮಾತು ಹೇಳಿ ಸಾಕು. ತಂದೆ ನೀವು ಯಾವಾಗ ಕೊಡ್ತೀರಿ ಅವಾಗೆ ತೊಗೊಳ್ತೀನಿ. ಮದುವೆ ಆದಾಗ, ಅಪ್ಪ ನೀವು ಕೊಟ್ಟಾಗನೇ ನಾನು ಕೊಡಿ ತಂದೆ, ನಾನೇನೋ ಮಕ್ಕಳು ಬೇಕಂತ ಆಸೆ ಇದೆ ತಂದೆ, ನೀವು ಕೊಡಿ ತಂದೆ, ಯಾವಾಗ ಕೊಡ್ತೀರ ಕೊಡಿ ತಂದೆ. ಸಮಸ್ಯೆ ಇದೆ, ಇದು ಕೂಡ ಸಹಿಸುವಂಥ ಶಕ್ತಿ ಕೊಡಿ ತಂದೆ, ನೀವು ಯಾವಾಗ ತೆಗಿರಿ ತಂದೆ, ಆದರೆ ನಮ್ಗೆ ಸಹಿಸೋಕ್ಕಾಗಲ್ಲ, ಕೊಡಿ ತಂದೆ. ಆದರೂ ಶಕ್ತಿ ಕೊಡಿ ತಂದೆ, ಬಲ ಕೊಡಿ ತಂದೆ. ಕೇಳೋಣ, ಆದರೆ ದೇವರನ್ನು ಅನುಮಾನಿಸೋದು ಬೇಡ, ದೇವರಿಂದ ದೂರ ಆಗೋದು ಬೇಡ. ಯಥಾರ್ಥವಾಗಿ ಹೋಗೋಣ, ಭಕ್ತಿಯಿಂದ ಹೋಗೋಣ. ನಮ್ಮ ಆತ್ಮಗಳನ್ನು, ಕುಟುಂಬಗಳ ಆತ್ಮಗಳನ್ನು ಕಾಪಾಡಿಕೊಳ್ಳಬೇಕಾದರೆ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಯಥಾರ್ಥತೆ ಇರಬೇಕು. ದೇವರಿಗೆ ಒಳಪಟ್ಟು ನಾವು ಜೀವಿಸಬೇಕು. ನಮ್ಮಲ್ಲಿ ಸೈತಾನನಿಗೆ ಸಂಬಂಧಪಟ್ಟಂಥ ಕಾರ್ಯಗಳಿದ್ದರೆ ಅಲ್ಲಿ ಅಪನಂಬಿಕೆ ಮೂಲಕ ಹೃದಯ ಕಠಿಣವಾಗುತ್ತೆ. ಹೃದಯ ಕಠಿಣವಾದಾಗ ಪಾಪಗಳು ಬೆಳೆಯುತ್ತೆ. ಪಾಪಗಳು ಬೆಳೆದಾಗ ಸಿಗುವ ಸಂಬಳ ಮರಣ. ಅದೇ ಎರಡನೇ ಮರಣ, ಬೆಂಕಿಯ ಕೊಂಡ. ಅಲ್ಲಿ ಯಾರೂ ಹೋಗಬಾರ್ದು, ದೇವರ ಬಳಿಗೆ ಬಂದಂಥವ್ರು ಯಾರು ಕೂಡ ಹೋಗಬಾರ್ದು. ಆದರೆ ಹೆಚ್ಚಿನ ಸಂಖ್ಯೆ ಅವರೇ ಇದ್ದಾರೆ. ಯಾರು? ದೇವರ ಬಳಿಗೆ ಬಂದಿದ್ದೀವಿ ಅಂತೇಳಿ ನಾಶವಾದವರೇ ಇದ್ದಾರೆ. ಮತ್ತು ನಾವು ಏನು ಮಾಡ್ತೀವಿ? ನಮ್ಮನ್ನು ನಾವು ಕಾಪಾಡ್ಕೊಳ್ತೀವ ಅಥವಾ ಏನಾಗ್ತೀವಿ ಅನ್ನೋದು? ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರ ಸಹವಾಸ ಯಾವಾಗಲೂ ಇರಬೇಕು, ದೂರ ಆಗಬಾರ್ದು, ದೇವರಿಂದ ದೂರ ಆಗಬಾರ್ದು. ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು, ಭಕ್ತಿಯಿಂದ ಜೀವಿಸಬೇಕು, ದೇವರ ಧ್ಯಾನದಲ್ಲಿ, ನಂಬಿಕೆಯಿಂದ, ದೇವರ ಸಹವಾಸದಲ್ಲಿ ಇರಬೇಕು ಪ್ರಿಯರು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.